ಹಾಯ್ ನಮಸ್ಕಾರ. ನಮ್ಮೊಟ್ಟಿಗೆ ಕೃಷಿಕರಿದ್ದಾರೆ ನೋಡಿ. ಇವರು ನಮ್ಮ ಕೃಷಿ ಸಮಾಚಾರದಲ್ಲಿ ಕೃಷಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ ಪ್ರವೀಣ್ ಕುಲಾಲ್ ಹೆಬ್ಗೋಳಿ ಅವರು ಮತ್ತು ಇವರು ನಮಗೆ ಕೃಷಿ ಅತಿಥಿಯಾಗಿ ಬಂದಿರುವಂಥ ರಾಜೇಂದ್ರ ಪೂಜಾರಿ ಬೆಚ್ಚಳ್ಳಿ ಅವರು. ಈಗ ಕೃಷಿ ವಿಷಯ ಅಂತ ನಡಿಕೊಂಡ್ರೆ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೃಷಿ ಜಂಟಿ ನಿರ್ದೇಶಕರು ಮತ್ತು ಕೃಷಿ ಉಪ ನಿರ್ದೇಶಕರು ಇವರು ಬರ್ತಾ ಇದ್ದಾರೆ. ಹೇಗಳಿಕಂದ್ರೆ ನಾಳೆಗೆ ಅಂದ್ರೆ ಫೆಬ್ರವರಿ 17ನೇ ತಾರೀಕು ಮಧ್ಯಾಹ್ನ 12ವರೆಗೆ ನೇರ ದೂರವಾಣಿ ಕಾರ್ಯಕ್ರಮಕ್ಕೆ ಇವರು ಇರ್ತಾರ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಗೆ, ಉಡುಪಿ ಜಿಲ್ಲೆಯ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ನಿಮ್ಮ ಯಾವುದೇ ಪ್ರಶ್ನೆ ಇದ್ರೆ ಸಬ್ಸಿಡಿಯನ್ನ ಇದ್ರ ಮಾಡಬಹುದು. ಅದೇ ರೀತಿ ಈಗ ನಮಗೆ ಭೂಮಿಗಳಿಗೆ ಏನು ಸತ್ವ, ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಲಿಕ್ಕೆ ನಮಗೆ ರಾಸಾಯನಿಕ ಗೊಬ್ಬರ ಇದ್ರದ್ದು ಒಂದನೇ ಇದಲ್ಲ, ರಾಸಾಯನಿಕ ಗೊಬ್ಬರಗಳು ಅಂದ್ರೆ ಇಲಾಖೆಯಲ್ಲಿ ಇದಿರಲ್ಲ, ಬಟ್ ಏನು ಹೊರಗಡೆಯಿಂದನೇ ತಗೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ನಮ್ಮಲ್ಲಿ ಏನು ನಮ್ಮ FNS ಯೋಜನೆ ಇದೆ, ಅದರಲ್ಲಿ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶಗಳು. ಈಗ ನಮಗೆ ಒಂದು ನಾವು ಯಾವ ರೀತಿ ಊಟ ಮಾಡ್ತೀವಿ, ಊಟದ ಜೊತೆಗೆ ಅನ್ನ ಇರುತ್ತೆ, ಸಾಂಬಾರು ಇರುತ್ತೆ, ಪಲ್ಯ ಇರುತ್ತೆ, ಉಪ್ಪಿನಕಾಯಿ, ಹಪ್ಪಳ ಎಲ್ಲ, ಅದೇ ರೀತಿ ನಮ್ಮ ಗಿಡಗಳಿಗೂ ಸಹ 16 ರೀತಿಯ ಪೋಷಕಾಂಶಗಳು ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನು ಕೇಳ್ತೀವಿ, ಯೂರಿಯಾ, ಪೊಟ್ಯಾಶ್ ಈ ರೀತಿ ಇದ್ರೆ ಅದೇ ರೀತಿ ಲಘು ಪೋಷಕಾಂಶಗಳು, ಜಿಂಕ್ ಸಲ್ಫೇಟ್ ಇರ್ಬೋದು, ಜಿಂಕ್ ಇರ್ಬೋದು, ಅಥವಾ ಬೋರಾನ್ಗಳು ಇರ್ಬೋದು, ಬೇರೆ ಬೇರೆ ರೀತಿಯ ಇಂಥವು 16 ರೀತಿಯ ಪೋಷಕಾಂಶಗಳು ಬೇಕಾಗುತ್ತೆ. ಸೊ ಲಘು ಪೋಷಕಾಂಶಗಳನ್ನು ಸಹ ನಾವು ಇಲಾಖೆಯಲ್ಲಿ 50% ಸಹಾಯಧನದಲ್ಲಿ ರೈತರಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನೀಡ್ತಾ ಇದ್ದೀವಿ. ನಮಸ್ತೆ ರಾಜೇಂದ್ರ ಪೂಜಾರಿ ಅವರು. ನೀವು ಹೇಳಿದ ಕೇಳಿ ನಿಜವಾಗ್ಲೂ ಖುಷಿ ಆಯಿತು. ಯುವಜನತೆ ಕೃಷಿ ಹತ್ರ ಒಲವು ತೋರಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಬಟ್ RTC ಇಲ್ಲ, ಅವರು ಕೃಷಿ ಮಾಡ್ತಾ ಇದ್ದಾರೆ, ಸಂತೋಷ. ಬಟ್ ಅದೇ ಸೌಲಭ್ಯಗಳನ್ನ ಪಡಿಬೇಕಂದ್ರೆ ಕಡ್ಡಾಯವಾಗಿ RTCಗಳು ಇರಲೇಬೇಕು. ಮತ್ತು FID ಅಂತೇಳಿ ಒಂದು ರೈತರ ಗುರುತಿನ ಸಂಖ್ಯೆ ಏನಿರುತ್ತೆ ಅದು ಕೂಡ ಇರಲೇಬೇಕಾಗತ್ತೆ ಸರ್. ಇದು ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಅದು ಏನು ಮಾಡಲಿಕ್ಕಾಗಲ್ಲ. ಅವರ ಹೆಸರಿಗೆ ಜಮೀನ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ತೊಡಕುಗಳಿದೆ, ಅಲ್ಲಿ ಏನಾದರೂ ಸಹಾಯ ಬೇಕಂತಂದ್ರೆ ಕಂದಾಯ ಇಲಾಖೆಗಳಲ್ಲಿ ಅವರು ಭೇಟಿ ಮಾಡಿ ಅವ್ರ ಹೆಸರು ಮಾಡಿಸ್ಕೊಳ್ಬಹುದು. ನಮಗೆ ಉಳುಮೆ ಮಾಡ್ಲಿಕ್ಕೂ ಸಹ ಉಳುಮೆ ಭೂಮಿ ಸಿದ್ಧತೆ ಉಪಕರಣಗಳು, ಅದು ಟ್ರ್ಯಾಕ್ಟರ್ ಇರ್ಬೋದು, ಪವರ್ ಟಿಲ್ಲರ್ ಇರ್ಬೋದು, ಅದೇ ರೀತಿ ನಮ್ಗೇನು ರೋಟವೇಟರ್ ಇರ್ಬೋದು, ಕಲ್ಟಿವೇಟರ್ ಇರ್ಬೋದು, ಎಲ್ಲವನ್ನೂ ಸಹ ಇಲಾಖೆಯಲ್ಲಿ ಯಾಂತ್ರೀಕರಣ ಇದರಲ್ಲಿ ಸಬ್ಸಿಡಿಯಲ್ಲಿ ಸಿಗುತ್ತೆ. ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90%. ಬಟ್ ಕಾರ್ಯಕ್ರಮಗಳಿದೆ, ಏನೇನೆಲ್ಲ ಸವಲತ್ತುಗಳು ಸಿಕ್ಕುತ್ತೆ ರೈತ ಬಾಂಧವರಿಗೆ ಅಂತಕ್ಕಂಥ ವಿಚಾರಗಳನ್ನ ಇವತ್ತು ನಾವು ಫೋನಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡುವ. ರೈತರು ಅವ್ರದ್ದು ಏನು ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡ್ರೆ ನಾವು ಪ್ರಾರಂಭ ಮಾಡೋಣ. ಅಭಿನಂದನೆಗಳು ಮೇಡಮ್. ಚಂದ್ರಶೇಖರ್ ಸರ್, ನಿಮ್ಮ ಶುಭ ಇರಕ್ಕೆ. ನಮಸ್ಕಾರ ಎಲ್ಲ ನಮ್ಮ ರೈತ ಬಾಂಧವರಿಗೆ ಈ ಒಂದು ನಮಸ್ಕಾರಗಳು. ಇವತ್ತು ನಾನು ಪ್ರವೀಣ್ ಹೆಬ್ಗೋಳಿ, ಪ್ರಗತಿಪರ ನಿಸರ್ಗ ಕೃಷಿಕರು, ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿ ಪ್ರವರ್ತಕರು. ಇವತ್ತು ಕೃಷಿ ಸಮಾಚಾರದಲ್ಲಿ ಕೃಷಿ ಚಿಂತನಗೋಷ್ಠಿಯ 3, 4, 5 ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ರಾಜೇಂದ್ರ ಪೂಜಾರಿ ಬೆಚ್ಚಳ್ಳಿ, ಇವರು ಪೂರ್ಣ ಟೈಮ್ ಕೃಷಿಕರು, ಅಂದರೆ ಫುಲ್ ಟೈಮ್ ಕೃಷಿ ಮಾಡ್ಕೊಂಡಿರುವರು ಮತ್ತು ಮಾರುಕಟ್ಟೆಯಲ್ಲಿ ಸಿದ್ದಾಪುರ ಭಾಗದಲ್ಲಿ SFC ರೈತರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ ಭೋಜ್ಯ ಪೂಜಾರಿ ಚಾರಿಟಬಲ್ ಟ್ರಸ್ಟ್ ಬೆಚ್ಚಳ್ಳಿ, ಇದರ ಸಂಸ್ಥಾಪಕರು ಇವರು. ಇದ್ರ ಮೂಲಕ ಸಮಾಜ ಸೇವೆ ಎಲ್ಲ ಮಾಡ್ತಿದ್ರು ಸರ್. ಹೌದು, ಈ ಸಮಾಜ ಸೇವೆ ಏನೆಲ್ಲ ಮಾಡಿದ್ರಿ ಇಲ್ಲಿ ತನಕ? ಸರ್, ಇಲ್ಲಿ ತನಕ ನಾನು ಸಮಾಜ ಸೇವೆ ಅಂತ ಹೇಳಿದ್ರೆ ವರ್ಷದಲ್ಲಿ ಕೆಲವೊಂದು ದಿನಾಚರಣೆಗಳು ಬರ್ತವೆ. ಕಾರ್ಮಿಕ ದಿನಾಚರಣೆ, ರೈತರ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಎಲ್ಲ ದಿನಾಚರಣೆಗಳು ಕ್ಯಾಲೆಂಡರಲ್ಲಿ ಬರ್ತದೆ. ಆ ದಿನವನ್ನ ನೋಡಿ ಅದನ್ನ ಆಯಾಯ ಒಂದು ವ್ಯಕ್ತಿಗಳಿಗೆ ಗೌರವ ಕೊಟ್ಟರೆ ಆ ದಿನಕ್ಕೊಂದು ಅರ್ಥ ಬರ್ತದೆ ಅನ್ನುವಂಥ ನೆಲವಲ್ಲಿ ಇಲ್ಲಿಯವರೆಗೆ ಸುಮಾರು 150ಕ್ಕೂ ಹೆಚ್ಚಿನ ಎಲೆಮರೆಕಾಯಿ ಅಂತಿದ್ದಂಥ ಸಾಧಕರನ್ನ ಗುರುತಿಸಿ ಗೌರವಿಸಿದ್ದೇನೆ. ಆ ಸಮಾಜ, ನಾವು ಕೃಷಿಕನಾಗಿ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ನನಗೆಲ್ಲೋ ಒಂಥರ ಮನಸ್ಸಿಗೆ ಖುಷಿ ಸಿಕ್ಕಿದೆ. ಕೃಷಿಕರಾಗಿ ಈ ತರ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಮಾದರಿ ರೈತರು. ಥ್ಯಾಂಕ್ ಯು ಸರ್. ನೀವು ಕೃಷಿ ಸಮಾಚಾರದಲ್ಲಿ ಬಂದು ರೈತರಿಗೆ ಮಾಹಿತಿ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು.